Everyone, welcome to CPAT course. So, ಇವತ್ತ basically ನಿಮಗೆ ಈ ಕ್ಲಾಸ್ದಾಗ you will be able to understand first of all why you are attending this course. ಭಾಳ ಮಂದಿಗೆ ಬೇರೆ ಹೆಸರು ಅದೊಂದು ಪ್ಯಾಂಪ್ಲೆಟ್ ಟು ಮೇ ಬಿ ದಟ್ ಇನ್ಸ್ಟಾಗ್ರಾಮ್ ವಿಡಿಯೋ ಆರ್ ಮೇ ಬಿ ರೆಫರೆನ್ಸ್ ಆಫ್ ಯುವರ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಮೆಂಬರ್ಸ್ ಯು ವುಡ್ ಹ್ಯಾವ್ ಜಾಯಿನ್ ದಿಸ್ ಕೋರ್ಸ್. ಬಟ್ ಬೇಸಿಕಲಿ ಫಸ್ಟ್ ಆಫ್ ಆಲ್ ಈ ಕೋರ್ಸ್ ಅವಶ್ಯಕತೆ ಎದಕ್ಕೆ ಬಂತ? ಯಾಕಂದ್ರೆ ಎಲ್ಲರೂ ನೋಡ್ರಿ, ನಾವು ಸ್ಕೂಲ್ ಕಲ್ತೇವೆ, ನಾವು ಕಾಲೇಜ್ ಕಲ್ತೇವೆ, ನಾವು ಕಾಮರ್ಸ್ ಮಾಡೇವು, ನಾವು BCom ಮಾಡೇವು, ನಾವು CA ಮಾಡೇವು. ಸೊ ರೈಟ್, ಸೊ ಎವ್ರಿಬಡಿ, ಹೌ ಮೆನಿ ಆಫ್ ಯುವರ್ ನಾನ್ BCom ಬ್ಯಾಕ್ಗ್ರೌಂಡ್ಸ್? BCom ಇಲ್ಲ. ಸೊ ಕಾಮರ್ಸ್ ಬ್ಯಾಕ್ಗ್ರೌಂಡ್. How many of you are PUC non-BCom? BCom. How many of you are from ಎಲ್ರಿ ನಂದ PUC ಸೈನ್ಸ್ ಆರ್ಟ್ಸ್ ಬ್ಯಾರೆದಾತ್ರಿ, ಆಮೇಲೆ ನಾ BCom ಮಾಡಿದೆ ಅಂತ ಅಂತಾರ ಯಾರ? ಒನ್. ನೀವೇನ್ ಮಾಡಿದ್ರಿ? ಆರ್ಟ್ಸ್ ಮಾಡಿ BCom. ಓಕೆ, ರೈಟ್. ಸೊ ಸೊ ದ ಲೆವೆಲ್ ಆಫ್ ದಿಸ್ ಕೋರ್ಸ್ ಅಂತ, ಸೊ ದ ಲೆವೆಲ್ ಆಫ್ ದಿಸ್ ಕೋರ್ಸ್ ಇಸ್ everything, right? We'll start from foundation, basic and advanced. Every item what you have seen in the pamphlet, accounts, right? GST, TDS, Microsoft Excel and PTPF ESI, Zoho, Tally, everything will be from basic, right, to advanced. Why we need basic is, edukandre nammalli enakkedri, when these items are taught in your college, right? Tally ellaru, most of you Tally they have seen, ನೀವು ನೋಡಿದ್ರು, ಬಟ್ ಯು ವಿಲ್ ನಾಟ್ ಬಿ ಏಬಲ್ ಟು ರಿಲೇಟ್. ನಾವು ಟ್ಯಾಲಿ ಎದಕ್ಕೆ ಯೂಸ್ ಮಾಡ್ಬೇಕು? ಸರ್ ಟ್ಯಾಲಿ ಸರ್ಟಿಫಿಕೇಟ್ ಮಾಡೇವ್ರಿ, ನಮ್ಗೆ ಅಕೌಂಟೆಂಟ್ ಗತೆ ಜಾಬ್ ಬೇಕು. ಸೊ ದಿಸ್ ಮೈಂಡ್ ಸೆಟ್ ವಾಟ್ ಯು ಹ್ಯಾವ್, ವಿ ವಿಲ್ ಕೀಪ್ ದಟ್ ಅಸೈಡ್. ವಿಲ್ ಲರ್ನ್ ರೈಟ್ ಫ್ರಮ್ ಸ್ಕ್ರಾಚ್ ವೈ ಟ್ಯಾಲಿ, ವೈ ಝೋಹೋ, ವೈ ದಿಸ್. ಬಿಫೋರ್ ದಟ್ ವಿ ವಿಲ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್, ವೈ ಫಸ್ಟ್ ಆಫ್ ಆಲ್ ಅಕೌಂಟಿಂಗ್. ಇವತ್ತಿನ ಮೇಜರ್ ಚಾಲೆಂಜ್ ಏನೈತ್ರಿ, ದಟ್ ಯು ಆರ್ ನಾಟ್ ಏಬಲ್ ಟು relate the business world with the accounting world. Today, only because there are business transaction, accounting is relevant. Business is relevant, accounting relevant illa. For example, ಬರೋ ಮುಂದೆ ಬಸ್, ಎಷ್ಟು ಮಂದಿ ಬಸ್ಲಿ ಬಂದಿರಿ? ಹಾ, ಓಕೆ. What you did a business transaction, you entered the bus, they asked for a ticket, you gave the money, right? ಯಾರ ಲಿಫ್ಟ್ ತೊಗೊಂಡು ಬಂದಿರಿ, right? For example, one of you had come by taking a lift, right? ಲಿಫ್ಟ್ ತೊಗೊಳೋರು 99.99% ಮಂದಿ ರೊಕ್ಕ ಕೇಳಂಗಿಲ್ಲ, 100% ಕೇಳಂಗಿಲ್ಲ. ಸೊ ಲಿಫ್ಟ್ ತೊಗೊಂಡು ಬಂದಿರೋದು, ಅಗೇನ್ ಯು ಹ್ಯಾವ್ ಟೇಕನ್ ಅ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಂದಿರಿ, ಬಟ್ ಇಟ್ಸ್ ನಾಟ್ ಅ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಅದರ ಟ್ರಾನ್ಸಾಕ್ಷನ್ ಇಲ್ಲ, ಮನಿ ಟ್ರಾನ್ಸಾಕ್ಷನ್ ಅಂದ್ರೆ ಅದಕ್ಕೆ ಅಕೌಂಟಿಂಗ್ ಬರಂಗಿಲ್ಲ. ಸೇಮ್ ವೇ, ಬಟ್ ವೆನ್ ಯು ಟ್ರಾವೆಲ್ ಬೈ ಬಸ್, ಯು ಹ್ಯಾವ್ ಪರ್ಚೇಸ್ ಅ ಟಿಕೆಟ್, ಅಲ್ಲೇ ಕಂಡಕ್ಟರ್ ಅದಕ್ಕೆ ಲೆಕ್ಕ ಕೊಟ್ಟು ನಿಮ್ಗೊಂದು ಟಿಕೆಟ್ ಕೊಟ್ಟು ಅವ ವಾಪಸ್ ಹೋಗಿ ಅದನ್ನ ರೊಕ್ಕ ಜಮಾ ಮಾಡಿ ಅವ ಲೆಕ್ಕ ಕೊಡ್ತಾನೆ. ಸೊ in every walk of life, in every stage of life, there is a business transaction, right from your day beginning till the day end, you will be consuming a lot of goods, right? Brush to paste to, right from day one, then nashta horag madidre nashta, right? So in that way you will be consuming a lot of things. Every consumer is doing one or two business transaction. ಸರ್ ಹಂಗಾದ್ರೆ ನಾವು ಯಾರು ನಮ್ಮ ಸಲುವಾಗಿ ಅಕೌಂಟಿಂಗ್ ಮಾಡಂಗಿಲ್ಲಲ್ಲ, ಯಾಕಂದ್ರೆ ಯು ಆರ್ ಸ್ಪೆಂಡಿಂಗ್ ಯುವರ್ ಓನ್ ಮನಿ, ರೈಟ್? ಟುಡೇ ನೋಬಡಿ ಇಸ್ ಕ್ವಶನಿಂಗ್ ಯು. ಓಕೆ, ಇಲ್ರಿ ಸರ್, ನಮ್ಮ ಫಾದರ್ ನಮಗೆ ಪಾಕೆಟ್ ಮನಿ ಕೊಡ್ತಾರೆ, ಮನ್ಯಾಗ ನಮಗೆ ಕೇಳ್ತಾರೆ, $100 ಕೊಟ್ಟಿದ್ದೆ ಎಲ್ಲಿ ಖರ್ಚಾಗೈತೆ ಅಂದ್ರೆ ಅದಕ್ಕೆ ನಾನು ಸಣ್ಣ ಡೈರೆಕ್ಟ್ ಬರೆದಿರ್ತೀನಿ ರೀ. ಎಸ್, ದಟ್ ಈಸ್ ಮೇಕಿಂಗ್ ಯು ಅಕೌಂಟಬಲ್. ಅಂದ್ರೆ ನಿಮ್ಗೆ ಯಾರೋ ಒಬ್ಬರು ಲೆಕ್ಕ ಕೇಳಾತಾರ ಅಂತ ನೀವು ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಕರೆಕ್ಟಾ? ಬಟ್ ಜನರಲಿ, ರೈಟ್, ನಿಂಗೆ $100 ಕೊಟ್ಟೇನು ಏನು ಮಾಡ್ಕೋ ಅಂತಂದ್ರೆ ನೀವೇನು ಬರೆಯಂಗಿಲ್ಲ ಜನರಲಿ. ಬಟ್ ವೆನ್ ಇಟ್ ಕಮ್ಸ್ ಟು ಅ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಬಿಸ್ನೆಸಸ್ ಆರ್ ನಾಟ್ ಲೈಕ್ ದ್ಯಾಟ್. ಸರ್ ಯಾರು ಕೇಳಾತಿಲ್ಲಲ್ರಿ, ಅದಕ್ಕೆ ಎದಕ್ಕೆ ಅಕೌಂಟಿಂಗ್ ಮಾಡೋದಂತ ಬಿಸ್ನೆಸ್ಸು ಅದಾವ, 1-2-3 ಅದಾವ, ಜಾಸ್ತಿನಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು 99% ಆಫ್ ದ ಬಿಸ್ನೆಸಸ್, ದೇರ್ ಈಸ್ ಅ ಪರ್ಸನ್ ಸಿಟ್ಟಿಂಗ್ ದೇರ್. ನಿರ್ಮಲಾ ಸೀತಾರಾಮನ್ ಯಾರವ್ರ? ಯಾರು ಕೇಳಿಲ್ಲ ಅಂದ್ರೆ ಅವ್ರು ಕೇಳ್ತಾರ. ಸೊ ಫೈನಾನ್ಸ್ ಮಿನಿಸ್ಟರ್ ಇಸ್ ಸಿಟ್ಟಿಂಗ್ ದೇರ್ ಟು ಆಸ್ಕ್, ಎಷ್ಟು ಬಿಸ್ನೆಸ್ ಮಾಡಿಪ್ಪ, ಎಷ್ಟು ಟ್ಯಾಕ್ಸ್ ಕಟ್ಟಿ, right? That is very very important for you to start from day one. Sir, ಲೆಕ್ಕ ಯಾರು ಕೇಳ್ತಾರ್ರಿ ಅಂದ್ರೆ you are bound by the government. So government will ask you for, because you are using India's land to do the business. So when you are in India, you need to follow Indian rules and regulations. To follow Indian rules and regulations, you need to know accounting.
And for to know accounting, you need to know what is business. So fine. Okay. So our first class. So this is day 0. Why day 0? In this class, yes, please come. So in this class, we will give you an overview of what all will happen in the 45 days. Sit here. What all will happen 45 days ಆಗ ನಿಮಗೆ ಏನು ಗ್ಲಿಮ್ಸ್ ವಾಟ್ ಆಲ್ ವಿಲ್ ಹ್ಯಾಪನ್ ಇನ್ 45 days ವಿಲ್ ಗಿವ್ ಅ ಗ್ಲಿಮ್ಸ್. ನಾವು ಸರ್ ಈ ಗ್ಲಿಮ್ಸ್ಲೇ ನಿಮ್ಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಬರ್ತೈತೆ? ಒಂದು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸರ್, ಎವ್ರಿಬಡಿ ಹ್ಯಾಸ್ ಡನ್ ನರ್ಸರಿ, LKG UKG, ಬಾಲ್ವಾಡಿ, ಗೌರ್ಮೆಂಟ್ ಸ್ಕೂಲ್, ನಾರ್ಮಲ್ ಪ್ರೈವೇಟ್ ಸ್ಕೂಲ್, ಎನಿಥಿಂಗ್. ಬಾಲ್ವಾಡಿ ಅಂತೂ ಯಾರು ಫಸ್ಟ್ ಸ್ಟ್ಯಾಂಡರ್ಡ್ ಜಂಪ್ ಹೊಡೆದಿಲ್ಲ ಯಾರು. ಸೊ 2 years LKG UKG, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th standard 10 years, ಟೋಟಲ್ 12 years, right? PUC 2 years, 14 years, then degree 14 plus 3 17. After 17, minimum 17 ಆದ್ಮೇಲೆ ಯಾರು ಎಜುಕೇಶನ್ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡೋದು ಬೇಡ ಸದ್ಯಕ್ಕೆ. ಮಿನಿಮಮ್ 17 year ಆಫ್ ಎಜುಕೇಶನ್ ಎವ್ರಿಬಡಿ ಹ್ಯಾಸ್ ಡನ್. ಎಸ್ ಸರ್, ನಾ 17 ವರ್ಷ ಕಲಿತಾದ್ಮೇಲೂ ಮತ್ತೊಂದು ಕೋರ್ಸ್ ಬೇಕಾದ್ರೆ ನಮ್ಗೆ ಜಾಬ್ ಬೇಕಾಗಿದ್ದು, ಜಾಬಿಗೆ ಹಚ್ಬೇಕಂತಂದ್ರೆ, ಸೊ ಮೈ ರಿಕ್ವೆಸ್ಟ್ ಈಸ್ ವಾಟ್ ಯು ಹ್ಯಾವ್ ಡನ್ ಇನ್ ದಟ್ ಲಾಸ್ಟ್ 17 years ಅದನ್ನ ಇಲ್ಲಿ ರಿಪೀಟ್ ಮಾಡಬೇಡ್ರಿ. ಅಂದ್ರೆ ಸರ್ ನಮಗೆ ಕಲಿಯೋದಂದ್ರೆ ಅಂದ್ರೆ ಹೆಂಗೆ ಹೇಳಿದ್ರಿ, ಕ್ಲಾಸ್ ರೂಮ್ದಾಗ ಬಂದು ಮಾಸ್ತರ್ ಒದ್ರ ಹೊಕ್ಕಾನ ನಾವು ಕೇಳಬೇಕು, ತಲೆಗೆ ಹೋದ್ರೆ ಹೋತು, ಹೋಗ್ಲಿಲ್ಲ ಅಂದ್ರು ನಡೀತೈತಿ. ಎಕ್ಸಾಮ್ ಬಂದಾಗ ಅಲ್ಲೇ ಇಲ್ಲೇ ಮಾಡಿ ಹಿಂಗ ಮಾಡಿ 35-40 ತೊಗೊಂಡು ಪಾಸ್ ಆದ್ರೆ ಪಾಸ್ ರೀ. ಮ್ಯಾಕ್ಸಿಮಮ್ ರ್ಯಾಂಕರ್ ಸ್ಟೂಡೆಂಟ್ ಏನು ಗುದ್ದಾಡೆ ಓದಿ ಬರೆದ 80-85 ತಂದ ಅವು ಡಿಸ್ಟಿಂಕ್ಷನ್ ಮಾಡಿ ತಗೊಂಡ. ಬಟ್ ಯಾರು ನಿಮಗೆ ಇದನ್ನ ಮಾಡಿದ್ರೆ ನಿಮ್ಗೆ ಹಿಂಗೆ ಜಾಬ್ ಸಿಗತೈತೆ ಅನ್ನೋದಂತ ಹೇಳಿದ್ದಿಲ್ಲ ಅವಾಗ. ಈಗ ನಿಮಗೆ ಬರ್ತಾ PUC ಆದ್ಮೇಲೆ ಡಿಗ್ರಿ ಆದ್ಮೇಲೆ ನಿಮ್ಗೆ ಗೊತ್ತಾಗತ್ತ ಇಲ್ಲ, ವಾಟ್ ವಿ ಹ್ಯಾವ್ ಸ್ಟಡಿಡ್ ಇಸ್ ನಾಟ್ ರೆಲೆವೆಂಟ್ ಓನ್ಲಿ. ಸೈನ್ ಟೀಟಾ, ಕಾಸ್ ಟೀಟಾ, A² + 2AB + B² ಇವೆಲ್ಲ ಕಲ್ತೀರಿ, ಜಾಬ್ದಾಗ ಅದು ಯೂಸ್ ಆಗತ್ತತಿ ಇಲ್ಲ. ಸೊ ನಾವು ಕಲಿಬಾರ್ದಂತ ಏನ ಅನ್ನತಿಲ್ಲ. ಸೊ ದಟ್ ಈಸ್ ಅನ್ ಎಜುಕೇಶನ್ ಸಿಸ್ಟಮ್, ಫೈನ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಪ್ರಾಕ್ಟಿಕಲ್ ವರ್ಲ್ಡ್, ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಪ್ರಾಕ್ಟಿಕಲ್ ವರ್ಲ್ಡ್ ಇನ್ ಅ ಪ್ರಾಕ್ಟಿಕಲ್ ವೇ, ಇಲ್ರಿ ನಾವು ಪ್ರಾಕ್ಟಿಕಲ್ ವರ್ಲ್ಡ್ ಅನ್ನ ಹಿಂಗ ನೋಡಿ ಪಿಕ್ಚರ್ ನೋಡಿದಾಗ ನೋಡ್ತೇವ್ರಿ, ಮನಿಗೆ ಹೊಕ್ಕೇವ್ರಿ ಅಂತಂದ್ರೆ ಈವನ್ ದಿಸ್ 45 days ವಿಲ್ ನಾಟ್ ಗಿವ್ ಯು ಜಾಬ್. ಅದಕ್ಕೆ ನಾವು ನಮ್ಮ ಪ್ಯಾಂಪ್ಲೆಟ್ದಾಗೂ ಬರ್ದೇವು 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್, ಜಾಬ್ ಗ್ಯಾರಂಟಿ ಅಂತ ಬರ್ದಿಲ್ಲ. ವೈ? ಐ ಕೆನಾಟ್ ಗಿವ್ ಯು ಅ ಜಾಬ್ ವೆನ್ ಯು ಡೋಂಟ್ ವಾಂಟ್ ಟು ಡೂ ಅ ಜಾಬ್. ನಮ್ಮಲ್ಲಿ ಲಾಸ್ಟ್ ಬ್ಯಾಚ್ದಾಗ ದೇರ್ ವರ್ 33 ಸ್ಟೂಡೆಂಟ್ಸ್, ಅದ್ರಾಗ 3 ಸ್ಟೂಡೆಂಟ್ಸ್ ನಮ್ಮನ್ನ 30 ಸ್ಟೂಡೆಂಟ್ಸ್ದಾಗ ಜಾಬ್ ಬೇಕಂದವ್ರು, ಅಂದ್ರೆ ಸರ್ ನಮಗೆ ಜಾಬ್ ಬೇಕು ಅಂದವ್ರನ್ನ ಬರೀ 15 ಮಂದಿ. ಇನ್ನು 15 ಮಂದಿ ಸರ್ ನಾವು ಬಂದು ಕಲ್ತೇವ್ರಿ, ನಾವು ನಮ್ಮ ಬಿಸ್ನೆಸ್ ಮ್ಯಾನೇಜ್ ಮಾಡ್ತೇವ್ರಿ, ನಾವು ನಮ್ಮ ಮನೆಯಾಗಿನ ಅಕೌಂಟ್ಸ್ ಬರಿತೇವ್ರಿ, ನಾವು ಜಾಬ್ನ ಹೋಗಂಗಿಲ್ರಿ, ನಮಗೆ ಇದನ್ನ ಕಲ್ತಾದ್ಮೇಲೆ ಮತ್ತೆ ಮುಂದೆ ಕಲಿಯೋಕೆ ಹೋಗೋದೈತ್ರಿ ಅನ್ನೋರು ಇದ್ರೆ. ಸೊ ಆರ್ ವರ್ಕ್ ಈಸ್ ನಾಟ್ ದಟ್, ಇಲ್ಲ ನಾವು ನಿಮ್ಗೆ ಕಲಿಸಿ ಜಾಬ್ ಕೊಡ್ತೇವಿ, ವಿ ವಿಲ್ ಡೂ. ನಾವು ಈಗ ಬಾಕಿದ 15 ಮಂದಿದಾಗ ಆಲ್ಮೋಸ್ಟ್ 8 or 9 ಹ್ಯಾವ್ ಗಾಟ್ ಪ್ಲೇಸ್ಡ್. ಬಾಕಿ ಮಂದಿ ಹೊಂಟಾರ. ಬಾಕಿ ಮಂದಿ ಎದಕ್ ಜಾಬಿಗೆ ಹೋಗಿಲ್ಲ ಅಂದ್ರೆ ಅವ್ರ ಇಚ್ಛೆಲೆ ಒಂದ್ ಜಾಬ್ದಾಗ 2 ವರ್ಷ ಕಮಿಟ್ಮೆಂಟ್ ಕೇಳಿದ್ರು ಅವ್ರು. ಇಲ್ಲ ನಮ್ಮ ಕಡೆ ಮಾಡತ್ತೀರ ಅಂದ್ರೆ ಮಿನಿಮಮ್ 2 ವರ್ಷ ಅಂದ್ರೆ ನೀವು ಮಾಡಬೇಕು ನಮ್ಮ ಕಡೆ ಅಂತಂದ್ರೆ. ಸರಿ ಇಲ್ರಿ ನಾವು 1 ವರ್ಷ ಮಾಡೋ ಅಂದ್ರೆ ಬೇಡಪ್ಪ ಅಂತಂದ್ರೆ, ಅಂದ್ರೆ ಕೈಯಾಗಿದ್ದ ಜಾಬ್ನು ಬಿಟ್ರೆ, ಯಾಕಂದ್ರೆ ಅವ್ರವ್ರ ಇಚ್ಛೆ. ಸಿ ವಿ ಆರ್ ನಾಟ್ ಫೋರ್ಸಿಂಗ್ ಯು ಟೇಕ್ ದಿಸ್ ಜಾಬ್ ಓನ್ಲಿ. ದೇರ್ ವಾಸ್ ಒನ್ ಪರ್ಸನ್, ಅವ್ರಿಗೆ ಇಲ್ಲ ನೀವು GST ಫೈಲಿಂಗ್ ಮಾಡೇ ತೋರಿಸ್ಬೇಕಂತಂದ್ರೆ ನಾವಿಲ್ಲಿ GST ಫೈಲಿಂಗ್ ಕಲಿಸ್ತೇವೆ. GST ಫೈಲಿಂಗ್ ಸಿಮ್ಯುಲೇಷನ್ ಟೂಲು ಐತಿ. ದಟ್ ಟೂಲ್ ಈಸ್ ಅವೈಲೇಬಲ್ ಟು ಯು ಫಾರ್ 1 year. ಅಂದ್ರೆ ಇವತ್ತು ನೀವು ಕ್ಲಾಸ್ದಾಗ ನಾ ನೆಕ್ಸ್ಟ್ ವೀಕ್ ಮಂಡೇ ನಿಮ್ಗೆ ಆ ಟೂಲ್ ಸಿಗ್ತೈತಿ 1 week ಆದ್ಮೇಲೆ. ಸೊ ನಿಮಗೆ ಅದು 1 week ಆದ್ಮೇಲೆ ನಿಮ್ಗೆ ಏನು ಟೂಲ್ ಸಿಗ್ತೈತಲ್ಲ, ದಟ್ ವಿಲ್ ಬಿ ಅವೈಲೇಬಲ್ ಟು ಯು 1 year, ರೈಟ್? ಸರ್ ಇಂಟರ್ವ್ಯೂ ಸ್ಕಿಲ್ಸ್ದಾಗ ಸರ್ ಐ ಹ್ಯಾವ್ ಫೈಲ್ಡ್ GST ರಿಟರ್ನ್ ಇನ್ ಅ ಡಮ್ಮಿ ಎನ್ವಿರಾನ್ಮೆಂಟ್, ಐ ಕ್ಯಾನ್ ಶೋ ಯು ವಾಟ್ ಐ ಹ್ಯಾವ್ ಫೈಲ್ಡ್ ಅಂತಂತ ಅಲ್ಲೇ ತೋರಿಸ್ಬಿಟ್ರೆ ಅವ್ ಮುಂದಿನ ಒಂದು ಕಾನ್ಫಿಡೆನ್ಸ್ ಬರ್ತೈತಿ. ಸರ್ ಇನ್ನ ಮಟ್ಟ ಅದು ಮಾಡಿಲ್ರಿ, ಆದ್ರೆ ನೀವು ಅಪರ್ಚುನಿಟಿ ಕೊಟ್ರೆ ಮಾಡ್ತೀನಿ ರೀ. ಹಂಗಾದ್ರೆ ಕೋರ್ಸ್ದು ಯೂಸ್ ಏನಾತ, ರೈಟ್? ವಿ ಹ್ಯಾವ್ ಹೆಲ್ಪ್ ಯು ಟು ಫೈಲ್ GST ರಿಟರ್ನ್ ಇನ್ ಅ ಡಮ್ಮಿ ಎನ್ವಿರಾನ್ಮೆಂಟ್. ಯು ಹ್ಯಾವ್ ಫೈಲ್ಡ್, ಎವ್ರಿಬಡಿ ಹೂ ಡಿಡ್ ದ ಕ್ಲಾಸ್, everybody got a GST certificate after completing the 100% of the course. ನಿಮಗೂ ಗೊತ್ತಾಕೈತೆ ಕೋರ್ಸ್ ಸ್ಟಾರ್ಟ್ ಆದ ಕೂಡೆ 5%, 10%, 20% ಅಂದ್ರೆ ಕೋರ್ಸ್ ಪ್ರೋಗ್ರೆಸ್ ಹಾಕೋಂತ 100% ಮುಗಿತೈತೆ. ಆಫ್ಟರ್ 100% ಓನ್ಲಿ everybody have got certificate. So the challenge is I can take you to a stage where you will get an interview, you will be called for 2, 3, 4, 10 interviews. ಅಲ್ಲಿಂದ ಮುಂದೆ ತಗೊಳ್ಳೋದು ನಿಮ್ಮ ಕೆಲಸ. ಬಟ್ ಅಲ್ಲಿಂದ ಮುಂದೂ ಹೆಂಗೆ ತಗೊಳ್ಬೇಕು ನಾವು ಟ್ರೈನ್ ಮಾಡ್ತೇವೆ. ಬಟ್ ವಿ ಆರ್ ನಾಟ್ ಡಿಸಿಷನ್ ಮೇಕರ್ಸ್, ಬಿಕಾಸ್ ಯು ಆರ್ ಡಿಸಿಷನ್ ಮೇಕರ್ಸ್. ಭಾಳ ಮಂದಿಗೆ ಜಾಬ್ ಅಪಾರ್ಚುನಿಟಿದಾಗ ಕಡಿಮೆ ಸ್ಯಾಲರಿ ಇದ್ದದಕ್ಕೆ ತಗೊಳ್ಳಿಲ್ಲ. ಎಸ್, ಯು ಆರ್ ಡಿಸಿಷನ್ ಮೇಕರ್ಸ್, ನಾವು ಏನೂ ಫೋರ್ಸ್ ಇಲ್ಲ. ಸೊ
ನಮ್ದೇನು ಇಂಟೆನ್ಷನ್, ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಲಾಸ್ಟ್ 17 years, ರೈಟ್? ದ ಮೆಥಡ್ ಆಫ್ ಲರ್ನಿಂಗ್ ಈಸ್ ಡಿಫರೆಂಟ್. ಸರ್ ಕ್ಲಾಸ್ ರೂಮ್ ಅಂದ್ರೆ ಬಂದು ಕುಂಡ್ರೋದ್ರಿ, ಬರ್ಕೊಳ್ಳೋದ್ರಿ, ಬೇಕಂದ್ರೆ ಓಪನ್ ಮಾಡೋ ನೋಡೋದ್ರಿ, ಹೋಮ್ವರ್ಕ್ ಅಂತೂ ಬಿಟ್ಟು ಬಿಡ್ರಿ, ಅದು ನೀವು PUC ಇಂದನೇ ಬಿಟ್ಟು ಬಿಡ್ರಿ ಇನ್ ಜನರಲಿ, ರೈಟ್? ಹೋಮ್ವರ್ಕ್ ಆಫ್ಟರ್ PUC ಕಾಲೇಜ್, ಇಫ್ ಎನಿಬಡಿ ಕ್ವಶನ್ಸ್ ಯು ಎದಕ್ಕೆ ಮಾಡಿಲ್ಲ, ಹೊರಗೆ ನಿಂದಿರ್ಸೋದು ಏನಾರು ಮಾಡ್ತಾರೆ, ಇಲ್ಲದಿಲ್ಲ. ಸೊ ಬಿಕಾಸ್ ಅಕೌಂಟೆಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಆಗಲಿ ಓದೋದಾಗ್ಲಿ ಇಲ್ಲಿ ಇದ್ದಿದ್ದಕ್ಕೆ ದಿ ಟುಡೇ ಸ್ಟೇಜ್ ಇಸ್ ದಟ್ we need to have a special course like this so that you will get more confidence for a job. So adhika our request is that in day one we'll make you go through everything, right from YCPAT, right from accounting career, right from bit of Excel techniques, right from the whole schedule of what will happen in this next 45 days, who will be trainers, what kind of access you will get, what kind of trainings you will get, everything will go through. But our request is that from day one ಚೇಂಜ್ ದ ಮೆಥಡ್ ಆಫ್ ಲರ್ನಿಂಗ್. ಚೇಂಜ್ ಹೆಂಗ್ ಅನ್ನೋದು ಹೇಳ್ತೇವೆ. ಸರ್ ಬರೀ ಚೇಂಜ್ ಅಂತ ವರ್ಡ್ ಹೇಳಿದ್ರಿ, ಸ್ಪೆಲ್ಲಿಂಗ್ ಗೊತ್ತಿಲ್ಲ ನಮ್ಗೆ, ಅದು ಹೆಂಗ್ ಮಾಡೋದು ಗೊತ್ತಿಲ್ಲ, ಅದನ್ನು ಹೇಳ್ಬೇಕಲ್ರಿ, ಅದನ್ನು ಹೇಳ್ತೇವೆ. ವಾಟ್ ಚೇಂಜ್, ವಾಟ್ ಈಸ್ ದ ಅಪ್ರೋಚ್ ವಿಚ್ ಯು ನೀಡ್ ಟು ಬ್ರಿಂಗ್ ಇನ್ ದ ಕ್ಲಾಸ್, ದಟ್ ಆಲ್ಸೋ ವಿಲ್ ಟೆಲ್, ಬಟ್ ಫಾಲೋ ದಟ್ ಅಪ್ರೋಚ್, ರೈಟ್? ಸೊ ಆಸ್ ಅ ಫಸ್ಟ್ ಡೇ, day 0, first question is YCPAT, which I told you is a certified practical accounting and taxation course, right? Now when I say certificate course or certified course, because certificate antandre we are making you go through a process. Only after you complete your assessment we are giving you certificate. Now idralaga 3 level certificate adav. Ondu you have GST certificate. GST certificate we have made it bit strict. Andre baki certificate compare madidre GST certificate very strict because every person has to do every assignment, then only you'll get certificate. ಭಾಳ ಮಂದಿ ನಮ್ಮ ಲಾಸ್ಟ್ ಬ್ಯಾಚ್ದಾಗ 3-4 ಮಂದಿ ಮಾಡ್ಕೊಂಡಿಲ್ಲ ಸರ್ಟಿಫಿಕೇಟ್. ಅವ್ರು ಏನಂದ್ರೆ, ಸರ್ ನಾವು ಕಲ್ತೇವ್ರಿ, ಅದು ನಮ್ಗೇನು ಸರ್ಟಿಫಿಕೇಟ್ ಬೇಡ, ನಮ್ಗೆ ಐತಲ್ರಿ 1 year ಎಕ್ಸಸ್, ನಾವು ಮತ್ತೊಂದ್ಸತಿ ಯಾರೋ ಪ್ರಾಕ್ಟೀಸ್ ಮಾಡ್ಕೊಂತಿರ್ತೇವಿ, ನಮ್ಗೆ ಸರ್ಟಿಫಿಕೇಟ್ ಬೇಡ. ಓಕೆ, ಇಟ್ ಈಸ್ ಯುವರ್ ವಿಶ್. ಐ ಕೆನಾಟ್ ಫೋರ್ಸ್ ಯು ಅಂಡ್ ಗಿವ್ ಸರ್ಟಿಫಿಕೇಟ್ ಬಿಕಾಸ್ ಆಕ್ಸೆಸ್ ಓನ್ಲಿ ನಾ ಕೊಡಕ್ಕೆ ಬರ್ತೈತಿ. ಕಂಪ್ಲೀಷನ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ರೈಟ್? ಸೆಕೆಂಡ್ ಇಸ್ ಟ್ಯಾಲಿ. ಟ್ಯಾಲಿ ಕೋರ್ಸ್ದಾಗ ಟ್ಯಾಲಿ ಸರ್ಟಿಫಿಕೇಟು ಟ್ಯಾಲಿ ಕೋರ್ಸ್ ಕಂಪ್ಲೀಷನ್ ಆರ್ ನಾಟ್ ರಿಲೇಟೆಡ್, ರೈಟ್? ಇದ್ರದ್ದು ಭಾಳ ಇಂಪಾರ್ಟೆಂಟ್. ಪ್ಲೀಸ್ ಇಫ್ ಯು ವಾಂಟ್ ರಿಮೆಂಬರ್ ದಿಸ್ ಅಂಡ್ ನೋಟ್ ಡೌನ್, ರೈಟ್? ಬಿಕಾಸ್ ಲಾಸ್ಟ್ ಬ್ಯಾಚ್ ಫೀಡ್ಬ್ಯಾಕ್ ಲೆವೆಲ್ ಅನ್ನ ಹೇಳ್ತೇನೆ. ನಾವು ಟ್ಯಾಲಿ ಕೋರ್ಸ್ದಾಗ ಎವ್ರಿಬಡಿ ವಿಲ್ ಮೇಕ್ ಯು ಎಂಟರ್ ಮೋರ್ ದೆನ್ 300+ ಬಿಲ್ಸ್, ಕರೆಕ್ಟ್? 200 ಸೇಲ್ಸ್, 100 ಪರ್ಚೇಸಸ್ ಪ್ಲಸ್ ಎವ್ರಿಥಿಂಗ್, 300+ ಬಿಲ್ಸ್, ರೈಟ್? ನಮಗೆ ಲಾಸ್ಟ್ ಟೈಮ್ ನಿಮಗೆ ಫೀಡ್ಬ್ಯಾಕ್, ಬಿಕಾಸ್ ನಾವು ಗ್ರೂಪ್ ಈಸ್ made, so I'll share you the feedback form of last batch students, or 27 or 28 people have filled in the feedback. It's open, we want to be transparent, we'll share you ಆ feedback ದಾಗ ಒಂದು feedback ನಿಮ್ಗೆ ಕಾಣ್ತೈತಿ, ಸರ್ ಟ್ಯಾಲಿ ಬಿಲ್ಸ್ ಕಡಿಮೆ ಮಾಡ್ರಿ, ರೈಟ್? ಸೊ 300 ಬಿಲ್ಸ್ ನಾವೇನು ಕೊಟ್ವಿ, ಇಟ್ಸ್ ಅ ಬಲ್ಕ್, ರೈಟ್? ನೀವು 300 ಬಿಲ್ಸ್ ಇನ್ನ ಒಟ್ಟ ನೋಡಿರಂಗಿಲ್ಲ, ಹೊಡೆದಿರಂಗಿಲ್ಲ, ಸೊ ಇಟ್ಸ್ ಅ ಬಲ್ಕ್, ರೈಟ್? 300 ಬಿಲ್ಸ್ ಕೊಟ್ಟೇವಿ ನಾವು, ಸರ್ ಟ್ಯಾಲಿ ಬಿಲ್ಸ್ ಕಡಿಮೆ ಮಾಡ್ರಿ, ಭಾಳ ಐತ್ರಿ ಪ್ರೆಷರ್. ಫಸ್ಟ್ ಟೈಮ್ ನಮ್ಮ ಬ್ಯಾಚ್ದಾಗಿಂದ ಹೋಗಿ ಒಬ್ಬರು ಒಂದು ಕಂಪ್ನಿ ಜಾಯ್ನ್ ಆದ್ರು, ರೈಟ್? ಅವ್ರದ್ದು ಫೀಡ್ಬ್ಯಾಕ್ ಅವರು ಇಲ್ಲಿ ಬರ್ತಾರೆ, ಅವಾಗ ವಿಲ್ ಆಸ್ಕ್ ದೆಮ್ ಟು ಕಮ್, ರೈಟ್? ನಾವು 45 ಡೇಸ್ದಾಗ ಟ್ಯಾಲಿ ವಿ ರ್ಯಾನ್ ಫಾರ್ ಐ ಗೆಸ್ 10 days. 10 daysದಾಗ ನಿಮ್ಗೆ 300 ಬಿಲ್ಸ್ ಹೊಡಕ್ ಕೊಟ್ಟೆವು. ಅವ್ರು 1ನೇ ದಿನ ಜಾಬ್ದಾಗನ 300 ಬಿಲ್ಸ್ ಹೊಡೆದಾರ. ಸೊ ವಾಟ್ ರಿಯಾಲಿಟಿ, ವಾಟ್ ಐ ಆಮ್ ಶೋಯಿಂಗ್ ಯು ಇಸ್, ಕಲಿಯೋ ಮುಂದನ ನೀವು ಡಿಸ್ಕೌಂಟ್ ಕಲ್ತ್ರ ಜಾಬ್ದಾಗ ಇನ್ನ ಅಲ್ಟ್ರಾ ಡಿಸ್ಕೌಂಟ್. ಇಲ್ಲಿ ಡಿಸ್ಕೌಂಟ್ ಮಾಡಬೇಡ್ರಿ, ರೈಟ್? ಕಲಿಯೋ ಮುಂದೆ ಫುಲ್ ಫ್ಲೆಜ್ ಕಲೀರಿ. ನಾವು ಅದಕ್ಕೆ ಫೀಡ್ಬ್ಯಾಕ್ ನಮಗೆ ಬಂದ್ರು ನಾವು ಟ್ಯಾಲಿ ಬಿಲ್ಸ್ ರೆಡ್ಯೂಸ್ ಮಾಡಿಲ್ಲ, ಇನ್ನೇ ಬೇಕಂದ್ರೆ ಜಾಸ್ತಿ ಮಾಡ್ತೇವೆ. ಎದಕ್ಕಂದ್ರೆ ನಿಮಗೆ ಪ್ರಾಕ್ಟೀಸ್ ಆದಷ್ಟು ಚಲೋ. ಟುಡೇ ದ ಚಾಲೆಂಜ್ ಈಸ್, ಇವತ್ತು ನೀವು ಈ ಕೋರ್ಸ್ ಮಾಡ್ಕೊಂಡ್ರು ನಿಮ್ಮನ್ನ ಫ್ರೆಶರ್ ಅಂತ ಟ್ರೀಟ್ ಮಾಡ್ತಾರೆ. ಎದಕ್ಕೆ? ಬಿಕಾಸ್ ಯು ಡೋಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್, ರೈಟ್? ಅವರ್ ಇಂಟೆನ್ಷನ್ ಈಸ್ ಯು ಶೋ ಇನ್ ದ ಜಾಬ್ ಸೋ ಮಚ್ ವಾಟ್ ಯು ಕಾಲ್ ಇಂಟಿಗ್ರಿಟಿ, ಈಗರ್ನೆಸ್, ಹಾರ್ಡ್ ವರ್ಕ್ ಥ್ರೂ ದಿಸ್ ಕೋರ್ಸ್ ದ್ಯಾಟ್, ಸರ್ ನಾ ಕೋರ್ಸಾಗ ಇದ್ರಿ TDS ನೋಡೇನ್ರಿ, ಬಿಲ್ ನೋಡೇನ್ರಿ, ಎಲ್ಲಿ ನೋಡಿಪ್ಪ ನೀ ಅಂತೂ ಫ್ರೆಶರ್ಲ, ನಮ್ಗೆ ಕಲ್ಸ್ಯಾರ್ರಿ, ನಂಗೆ ಐತ್ ನೋಡ್ರಿ ಬಿಲ್ ಫಾರ್ಮೆಟ್. ಯಾಕಂದ್ರೆ ನಾವು ಏನು ಕೊಡತ್ತೇವಲ್ರಿ, ಎಲ್ಲ ಆಕ್ಸೆಸ್ ನಿಮ್ಮ ಕಡೆ ಇರ್ತೈತಿ. ಬಿಲ್ ಆಕ್ಸೆಸ್ ಇರ್ತೈತಿ, ಟ್ಯಾಲಿ ಆಕ್ಸೆಸ್ ಇರ್ತೈತಿ, ಎವ್ರಿ ಆಕ್ಸೆಸ್ ಯು ವಿಲ್ ಬಿ ಹ್ಯಾವಿಂಗ್ ಈವನ್ ಆಫ್ಟರ್ ಕ್ಲಾಸ್, ರೈಟ್? ಸೊ ಸರ್ ನೋಡ್ರಿ, ಈ ತರ ಬಿಲ್ ಐತ್ರಿ, ಈ ಬಿಲ್ದಾಗ ನಮಗೆ ಹಿಂಗೆ TDS ಬರ್ತೈತ್ರಿ, TDS ಬಂದಿದ್ರೆ ಹಿಂಗೆ TDS ಎಂಟ್ರಿ ಆಗ್ಬೇಕ್ರಿ, GST ಬಂದ್ರೆ GST ಎಂಟ್ರಿ ಆಗ್ಬೇಕ್ರಿ. ಸೊ ನಿಮ್ಗೆ ಜಾಬ್ದಾಗ ಯಾರು ಇರ್ತಾರಲ್ಲ, ದೆನ್ ದಟ್ ಕೈ ವಿಲ್ ರಿಕಗ್ನೈಸ್, ಹೌದಪ್ಪ ಇವು ಡೇಟಾ ಎಂಟ್ರಿ ಆಪರೇಟರ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಗೊತ್ತೈತಿ ಇವಂಗ. ಬಿಕಾಸ್ ಟುಡೇ ಆ ಶಬ್ದ ಅಥವಾ ಅದ ಜಾಬ್ ಡಿಸ್ಕ್ರಿಪ್ಷನ್ ನಿಮಗೆ ಚಲೋ ಅನ್ಸ್ಲಿಲ್ಲ ಅಂದ್ರು ಎವ್ರಿಬಡಿ ಜಾಯಿನ್ಸ್ ಆಸ್ ಅ ಡೇಟಾ ಎಂಟ್ರಿ ಆಪರೇಟರ್, ರೈಟ್?
ಓನ್ಲಿ ಆಫ್ಟರ್ ಯು ಗಿವ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಸರ್ ಅಕೌಂಟ್ಸ್ ಟ್ಯಾಕ್ಸೇಷನ್ GST ಅಂತ ಹೇಳಿ ಅಲ್ಲೇನ್ರ ಈ ಶಬ್ದ ಮಾತಾಡಿದ್ರೆ ಹಾಪ ಇವ್ ಅಕೌಂಟೆಂಟ್ ಅಂತಂತ ಹೇಳಿ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಬರ್ತೈತಿ. ಅದು ಬರೋ ಮಠ ಅಂತ ನೀವು ಅಲ್ಲೇನ್ರ ಮಾತಾಡಲ್ಲ ಸರ್. ನಮ್ಮ ಕಡೆ ಲಾಸ್ಟ್ ಟೈಮ್ ಆಲ್ಮೋಸ್ಟ್ 5-6 ಮಂದಿ ಜಾಬ್ ಮಾಡೋರು ಬಂದಿದ್ರು. ನಾನು ಅಲ್ಲಿ ನಿಮ್ಗೆ ಆಲ್ರೆಡಿ ಜಾಬ್ ಸಿಕ್ಕೈತಿ, ಎದಕ್ಕೆ ಕೋರ್ಸ್ ಹಚ್ಚಿದ್ದೇನೆ ಸರ್, ಯಾರು ನಮಗೆ ನಮ್ಮ ಕಂಪ್ನಿಯಾಗ ಹೇಳ್ಕೊಡೋರಿಲ್ರಿ, ನಮ್ಮ ಬಾಸನ್ನ ನಮ್ಗೆ ಕಳ್ಸ್ಯಾರ್ರಿ ಹೊರಗೆ ಹೋಗಿ ಕಲತ್ವಾ ಅಂತಂತ ಹೇಳಿ. ಬಾಜುಕಿನ್ ನಾವ್ ಏನ್ ಹೆದರ್ಕಿ, ಇವ್ ಕಲ್ತ ನನ್ ಜಾಬ್ ಹೊಕ್ಕೇದ ಅಂತ ಹೇಳಿ. ದಟ್ ಇಸ್ ಅ ಫಿಯರ್. ನಿಮ್ ಬಾಜು ಕುಂತಾವ, ನೀವು ಫ್ರೆಶ್ ಇರ್ತೀರಿ, ಅವ್ 2 ವರ್ಷದಿಂದ ಕೆಲಸ ಮಾಡ್ತಿರ್ತಾನ, ಅವಂಗ ಗೊತ್ತಿರಂಗಿಲ್ಲ GST TDS, ಅವ ಹೊರಗೆ ಮಾಡಿಸ್ತಿರ್ತಾನ. ಅಂದ್ರೆ ಹೊರಗೆ ಕನ್ಸಲ್ಟೆಂಟ್ ಇರ್ತಾರೋ ಅಥವಾ CA ಇರ್ತಾರೋ ಅವ್ರು ಮಾಡಿಸ್ತಿರ್ತಾರ. ನಿಮ್ಗೆ ಅವ ಏನ್ರ ಹೇಳ್ಕೊಟ್ಟಂದ್ರೆ ಇವ್ ನನ್ಕಿನ್ ಶಾಣೆ ಅಕ್ಕನ್ಪಾ ಬ್ಯಾಡ ಅಂತಂತೇಳಿ ಕಲ್ಸೋರ್. 90% ಆಫ್ ದ ಆರ್ಗನೈಸೇಷನ್ಸ್ ಡೋಂಟ್ ಹ್ಯಾವ್ ಪಿಯರ್ಸ್ ಅಂದ್ರೆ ನಿಮ್ ಜೊತೆ ಕೆಲಸ ಮಾಡೋರು ಡೋಂಟ್ ಹ್ಯಾವ್ ಪಿಯರ್ಸ್ ಟು ಟೀಚ್ ಯು. ದಟ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ನೀವು ಇಲ್ಲೇನು ಕಲಿತ್ ಹೋಗಿರಲ್ಲ, ಯು ನೀಡ್ ಟು ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ 1 by 1. ಸರ್ ನಮ್ಗೆ ಬಾಸ ಕಾಣಂಗಿಲ್ರಿ, ನಮ್ಗೆ ಮ್ಯಾನೇಜರ್ ಇರ್ತಾನ್ರಿ, ಅವ್ನು ಕೇಳಂಗನೂ ಇಲ್ರಿ ಅಂದ್ರೆ ದೋಸ್ ಆರ್ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್. ಇಫ್ ಆಫ್ಟರ್ 6 months ಆಲ್ಸೋ ನೀವು ಮಾಡಿದ ವರ್ಕ್ ಯಾರು ರಿಕಗ್ನೈಸ್ ಮಾಡತ್ತಿಲ್ಲ, ಜಾಬ್ ಚೇಂಜ್ ಮಾಡ್ರಿ. ರೈಟ್? ಸಿ ಟುಡೇ ಎವ್ರಿ ಜಾಬ್ ಈಸ್ ನಾಟ್ ಅ ಜಾಬ್. ನಿಮ್ಮ ಫಾದರ್ ಅಥವಾ ನಿಮ್ಮ ಅಜ್ಜಾರು ಮಾಡ್ದಂಗೆ ಸರ್ ಒಂದು ಕಂಪ್ನಿಯಾಗ ಮಾಡಿದಿರ್ರಿ, ರಿಟೈರ್ ಆಗೋ ಮಟ್ಟ ಅಲ್ಲೇ ಇದ್ದಿರ್ರಿ ಅಂತ ಅನ್ನೋದು ರೀತಿ ಈಗಿಲ್ಲ. ರೈಟ್? ಈವನ್ ರಿಲಯನ್ಸ್, ಟಾಟಾ, ಬಿರ್ಲಾ, ಅಂಬಾನಿ ಅಂತ ಕಂಪನಿ ಸಿಇಒಗಳನ್ನು ಚೇಂಜ್ ಆಕಾರ. CEO, the big, like the toppest position in the company also, they will change. So it does not mean that today you cannot change a job. ರೈಟ್? ಎಲ್ಲಿ ನಿಮ್ದು ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗತ್ತಿಲ್ಲ, ನಿಮ್ಮ ಕರಿಯರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಬರತ್ತಿಲ್ಲ, ಅದ್ರ ರಿಲೇಟೆಡ್ ಚೇಂಜ್ ಮಾಡ್ರಿ. ರೈಟ್? ಬಾಕಿ ರೀಸನ್ ವಿಲ್ ಗೋ ಥ್ರೂ ಇನ್ 45 days, ಇಟ್ ಮೇ ನಾಟ್ ಬಿ ರಿಲೆವೆಂಟ್. Right? So it is important that in this course, whatever you learn, right, you need to remember it in a way that sir, now entry ಆಗೋದು ಫ್ರೆಶರ್ ರೀ, ಬಟ್ ಬೇರೆ ಫ್ರೆಶರ್ ಯಾರು ಎಂಟ್ರಿ ಆಗಿರ್ತಾರಲ್ಲ, ಜಸ್ಟ್ ವಿತ್ ಅ BCom degree or without having any practical exposure of this kind of a course, ಅವ್ರಕ್ಕಿಂತ ನೀವು ಫ್ರಂಟ್ ಎಂಡ್ ಇರ್ತೀರಿ. ಬಟ್ ಫ್ರಂಟ್ ಎಂಡ್ ಇರಾಕ ಯು ನೀಡ್ ಟು ಕಮ್ಯುನಿಕೇಟ್ ಅಂಡ್ ಶೋ. See, today the whole game of any transaction or any career growth is communication. So we'll learn that maybe slowly. So first and foremost, okay, I am Vinayak Hiremat, Chartered Accountant. So I am partner of Hiremat and Rathi Chartered Accountants. So we are a firm based out of Hyderabad. We are headquartered in Hyderabad. I went to Hyderabad to study. I started the firm with my friend Saurabh Rathi. So that's our name is Hiremat and Rathi. And we are now a 10-year-old firm. Now start agide 2015. I passed CA in 2011. So after I passed CA in 2011, I worked 4 years in a job and then started my own practice. Right? This is my quick background. So we now have an office in Hubli, Belgaum, Alnavar, a small project office in Bangalore. Right? Bangalore, we don't have a person sitting there, but the office address aide. Now, with respect to this, we in our office have 11 chartered accountants, 3 company secretaries, and a total of 54 people, 55 to 54 people as of now. So this is across all the 4 cities: Hyderabad, Hubli, Belgaum, Alnavar, and Bangalore. Bangalore, we don't have people, as I told you, all these 4. Sir, what is Alnavar? How many of you know Alnavar? 1. Heng gortri? Okay. So Alnavar is a place on the way to Goa. From Hubli to Goa, when you drive 55 kilometers from here, you will get that place. So I stay there. Like every day when I come to class, I come from Alnavar. So there, because it's my birthplace, my schooling is there, everything is there. We started an office there because we have good talent there. So right, so 4 offices which I have told you. Now this is a quick background. So you have Sandesh, your head trainer. So Sandesh is there. So with respect to whoever I have interacted with Sandesh for admissions, so Sandesh will be taking the most of the tally related classes and most of the accounting related classes. Right? Thank you. So with respect to yes. Now gratitude andre ಏನ್ರಿ? Okay, in this class, again an example of sir heng change agಬೇಕ್ರಿ ಅಂತಂದೆಲ್ಲ ಇದೊಂದು ಎಕ್ಸಾಂಪಲ್ ಕೊಡ್ತೇನೆ. In this class, as said, last 17 years how you have studied,
ರೈಟ್? ಕೇಳಿದ್ರೆ ಆನ್ಸರ್ ಮಾಡಿದ್ರೆ ನನಗೇನು ಸಿಗೋದೈತಿ, ರೈಟ್? ನಾ ಕ್ವಶನ್ ಕೇಳಿದೆ, ಆನ್ಸರ್ ಮಾಡಿದ್ರೆ ನನಗೇನು ಸಿಗೋದೈತಿ ಅನ್ನೋದು ಬಾಜು ಕೆಟ್ಟುಬಿಡ್ರಿ. ನಿಮ್ಗೇನೂ ಸಿಗಂಗಿಲ್ಲ, ನನಗೇನು ಸಿಗಂಗಿಲ್ಲ. ವಾಟ್ ಯು ವಿಲ್ ಲರ್ನ್ ಈಸ್ ದ ಕಾನ್ಫಿಡೆನ್ಸ್ ಆಫ್ ಆನ್ಸರಿಂಗ್ ಎನಿ ಕ್ವಶನ್, ರೈಟ್ ಆರ್ ರಾಂಗ್. ಇವತ್ತು ಹೆಂಗೈತಂದ್ರಿ, ದೊಡ್ಡ ದೊಡ್ಡ ಕಂಪನಿ ಇಂಟರ್ವ್ಯೂದಾಗ ಗ್ರೂಪ್ ಡಿಸ್ಕಷನ್ ಹಾಕಾವ, ರೈಟ್? ಓಕೆ, ದ ಪೇ ಸ್ಕೇಲ್ ಆಫ್ ಪೀಪಲ್ ಹೂ ಹ್ಯಾವ್ ಪಾಸ್ಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ವಾಟ್ ಯು ಕಾಲ್ ಕೋರ್ಸ್ ಈಸ್ 12,000 to 25,000. ಅಂದ್ರೆ ನಾವು ಮಾಡಿದ ಪ್ಲೇಸ್ಮೆಂಟ್ ನಮ್ಮ ಗ್ರೂಪಿಂದ 25,000 rupees ಪರ್ ಮಂತ್ ಮೇಲೂ ಪ್ಲೇಸ್ಮೆಂಟ್ ಮಾಡ್ಯಾವ, ಹುಬ್ಳ್ಯಾಗನ, ಹೊರಗಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ಈಸ್, ಸರ್ ಈ ರೇಂಜ್ದಾಗ ಮತ್ತು ಎಲ್ಲರಿಗೂ ಸೇಮ್ ಕಲ್ಸೇವಿ, ರೈಟ್? ಸೊ 12,000 ಸೇಮ ಕಲ್ಸೇವಿ, 25,000 ಸೇಮ ಕಲ್ಸೇವಿ. ಸರ್ ಎದಕ್ಕೆ ಚೇಂಜ್ ಆತ್ರಿ ಅಂದ್ರೆ, ಇಟ್ ಈಸ್ ದೇರ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಕಾನ್ಫಿಡೆನ್ಸ್, ಗ್ರೂಪ್ ಡಿಸ್ಕಷನ್, ಇಂಟ್ರಾಪರ್ಸನಲ್ ಸ್ಕಿಲ್ಸ್, ಈವನ್ ಎಕ್ಸ್ಟ್ರಾ ವಿಚ್ ದೇ ಹ್ಯಾವ್ ಲರ್ನ್ಡ್ ಓವರ್ ಅ ಪೀರಿಯಡ್. ಈ 45 days ಸ್ವಲ್ಪ ಕಲ್ತಿರ್ಬೋದು, ಬಟ್ ಓವರ್ ಅ ಪೀರಿಯಡ್ ಅನ್ನು ಕಲ್ತು ಬಂದ ಇಂಟರ್ವ್ಯೂದಾಗ, ಯಾಕಂದ್ರೆ ಸೇಮ್ ಇಂಟರ್ವ್ಯೂ 3 ಮಂದಿ ಅಟೆಂಡ್ ಆಗಿದ್ರು, 3 ಮಂದಿ 2-3 year ಎಕ್ಸ್ಪೀರಿಯನ್ಸ್ ತೊಗೊಂಡ CPAT ಕೋರ್ಸ್ ಮಾಡಿ ಅಲ್ಲಿ ಹೋಗಿದ್ರು. 3 ಮಂದಿಗೂ GST ನಾಲೆಜ್ ಅಷ್ಟ ಈ ಕ್ಲಾಸಾಗ ಎಷ್ಟು GST ಹೋದಾರ ಅಷ್ಟ ಇತ್ತು. 3 ಮಂದಿಗೆ ಒಬ್ಬ ಸೆಲೆಕ್ಟ್ ಆದ ಫಾರ್ ದ 25,000 ಜಾಬ್. ವೈ? ಬಿಕಾಸ್ he had experienced what we have mentioned here. Every class I have seen him, every class whatever question ಗೊತ್ತೇ ಇರಲಿ, ಎಸ್, ಓವರ್ ಕಾನ್ಫಿಡೆನ್ಸ್ ಬೇಡ, ಹ್ಯಾಂಡ್ ರೈಸ್ ಮಾಡಿ, ಸರ್ ಇದ್ರ ಪ್ರಕಾರ ಇದು ಆನ್ಸರ್ ಹಿಂಗ್ರಿ ಅಂತ ಹೇಳಿ he was telling, and that reflection came in his job also. So whenever a question is asked, think ಮಾಡ್ಲಾರ್ದ ಸರ್ ಕೈ ಅನ್ನೋದು ಕೈ ಎತ್ತಬೇಡ್ರಿ. think, if you have an answer, try. ತಲ್ಯಾಗ ಒಂದು ಬೇರೆ ಬ್ರೇನ್ ಇರ್ತೈತಿ, ರೈಟ್? ಅದು ಕಟ್ಟಿತಿರ್ತೈತಿ, ಬೇಡ ಕೈ ಎತ್ತಬೇಡ, ಕೈ ಎತ್ತಿದ್ರೆ ಆನ್ಸರ್ ಹೇಳ್ಬೇಕು, ಆನ್ಸರ್ ಹೇಳಿದ್ರೆ ತಪ್ಪಿದ್ರೆ ಬೇರೆದವ್ರು ಏನು ನಗಬೋದೇನೋ, ಸರ್ ಏನಾರು ಬೈಬೋದೇನೋ, ಇವೆಲ್ಲ ಆಗಲಿ. ಈಸ್ ಇಟ್ ಕಾಸ್ಟಿಂಗ್ ಯು ಮನಿ, ರೈಟ್? ಲೆಟ್ಸ್ ಡೂ ಅ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಇವೆಲ್ಲ ಆಗಲಿ, ಈಸ್ ಇಟ್ ಕಾಸ್ಟಿಂಗ್ ಯು ಮನಿ ಟು ರೇಸ್ ಹ್ಯಾಂಡ್ ಆ್ಯಂಡ್ ಸ್ಪೀಕ್? ನೋ, ರೈಟ್? ಫೀಸ್ ನಿಮ್ಗೆ ಮೊದಲೇಕ ತೊಗೊಂಡ್ಬಿಟ್ಟೈತಿ, ರೈಟ್? ಸೊ it will not cost you extra, neither you will get extra money. So please raise hands and speak out. So today start analyzing yourself that by doing this, will I get a better job? Yes. If you don't do, you may get a better job, but you will take a longer time to succeed. So please make sure success need to be tasted. ನೋಡಿ, ಸಕ್ಸಸ್ ಬೋರ್ಡ್ ಮೇಲೆ ಸಕ್ಸಸ್ ಅಂತೇಳಿ ವರ್ಡ್ 10 ಸತಿ ಬರೆದ್ರೆ ಬರಂಗಿಲ್ಲ. ಟೇಸ್ಟ್ ಹೆಂಗೆ ಮಾಡ್ತೀರಿ? ಅದ್ರ ಸಮೀಪ ಹೋಗ್ತೀರಿ, ಅದಕ್ಕೆ ಟ್ರೈ ಮಾಡ್ತೀರಿ, ಅದಕ್ಕೆ ಗುದ್ದಾಡ್ತೀರಿ, ಬೀಳ್ತೀರಿ, ಹೇಳ್ತೀರಿ, ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಅಚೀವ್ ದಟ್, ರೈಟ್? ಸೊ ಫೈನ್, ವಾಟ್ಸ್ ಗ್ರಾಟಿಟ್ಯೂಡ್ ಆಸ್ ಅ ವರ್ಡ್? ಎಸ್, ಇಷ್ಟು ಭಾಷಣ ಆದ್ಮೇಲೆ ಒಂದು ಆನ್ಸರ್ ಇಲ್ಲ, ಗೊತ್ತಿಲ್ಲ ಅಂತಾರೆ ಹೇಳ್ರಿ, ಗೊತ್ತಿಲ್ಲ. ಓಕೆ, ಕೃತಜ್ಞತೆ, ಬೀಯಿಂಗ್ ಥ್ಯಾಂಕ್ಫುಲ್, ರೈಟ್? ಕೃತಜ್ಞತೆ ಕನ್ನಡ. ಹೌ ಮೆನಿ ಡೋಂಟ್ ನೋ ಕನ್ನಡ ಇಯರ್? ನೋ ಪ್ರಾಬ್ಲಮ್, ಬಟ್ ಡೋಂಟ್ ನೋ ಕನ್ನಡ ಸ್ವಲ್ಪ ಗೊತ್ತಲ್ಲ, ಹೇಳೋದ್ರ ತಿಳಿದತ್ತು. ಓಕೆ, ಕೃತಜ್ಞತೆ, being thankful is gratitude, right? Now normally gratitude is before starting this class, right? We need to be thankful to most of the people around us. That's why one by one we'll list out and tell. I would like to personally say thank you. One, Karnataka Chamber of Commerce and Industry. This classroom was built in 15 days. First batch kinta munche 15 days they have taken to build this whole classroom. 10 lakhs has been spent. Simple. i3 systems, right? Each system cost 30,000 rupees into 30 systems. 9 lakh rupees antu bari system adu. Table, chair, AC, fan. Okay, fine. ACs were there earlier. Hale classroom dagiddu. All this in 15 days they have given us a ready classroom. Did you see any such classrooms outside? Each andre hanga hinga sada computer alri 8th generation i3 systems, right? Wherein you can run your Excel, what you call Zoho, Tally and ella system ದಾಗ run akkav. Zoho, any complex Excel tools and other things can also run here, right? Every system is connected with internet. Today, whatever I'll show you to do here you will be able to do, right? That's a thanks to Chamber of Commerce, thanks to all the office bearers, right from president, vice president, what you call secretary, everybody of chamber. Then specifically Mr. Praveen Agadi sir, if possible, he may be coming here to address you or a first session, right? He is present vice president of Chamber of Commerce. Then Nandish Andigeri, Nandish sir is part of the group. He is the working secretary here with respect to what all Chamber of Commerce matters are there.
Then we have Sandesh. Thank you, Sandesh, for taking all the pain efforts, answering calls, and making sure all students reach the class here. Our influencers, our Instagram influencers, our office staff who have been vocal in telling people, and our last batch students to refer more and more candidates. Hiramet and Rati Chartered Accountants, our firm, right? And all our well-wishers. So first of all, thank you to all of these, so that we are here today on time, on date which we have announced, with respect to a ready classroom and a ready content, right? Okay, so gratitude understood. So we need to be thankful to whoever have done. So normally vote of thanks ಅಂತ ಲಾಸ್ಟಿಗೆ ಹೇಳ್ತಾರೆ. ನಾವು ಫಸ್ಟಿಗೆ ಅದಕ್ಕೆ ಹೇಳತ್ತೆ ಅಂದ್ರೆ ಇದು ಇವ್ರು ಇರಲಾರ್ದೆ ಇದು ಪಾಸಿಬಲ್ ಇರ್ತಿದ್ದಿಲ್ಲ. ದಟ್ಸ್ ವೈ we are thankful to all of these people. So as said, word of the day. So we will try. Last time we did this for most of the classes. So we'll try and make sure that every day you learn a word, right? Today's word was gratitude. Gratitude means krutadnate, right? Or a feeling of being grateful of, or of wanting to give a thanks to somebody, right? So ನಾರ್ಮಲಿ ಸ್ವಲ್ಪ ಅಂದ್ರೆ ಸಿಟಿ ಲೆವೆಲ್ ಹೋದ್ರೆ ಸ್ಕೂಲ್ಗಳದಾಗೆಲ್ಲ ಏನದ ಶೋಯಿಂಗ್ ಗ್ರಾಟಿಟ್ಯೂಡ್, ಬೀಯಿಂಗ್ ಗ್ರೇಟ್ಫುಲ್ ಅಥವಾ ಶೋಯಿಂಗ್ ಗ್ರಾಟಿಟ್ಯೂಡ್ ಆಸ್ ಅ ಟೆಕ್ನಿಕ್ ಅಂತಂತ ಹೇಳ್ಕೊಡ್ತಾರ್ರಿ. ಏನಂತಂತಂದ್ರೆ ರಾತ್ರಿ ಮಕ್ಕೊಳ್ಳೋಕ್ಕಿಂತ ಮುಂಚೆ ನಾವು ದೇವ್ರಿಗೆ ಕೈ ಜೋಡಿಸಿ ಮುಕ್ಕೋತೇವೆ. ಏನಂತೇವೆ? ವಾಟ್ ಎವರ್ ಯು ಮೇ ಪ್ರೇ, ನೀವೊಂದು ಮಂತ್ರ ಹೇಳ್ಬೋದು. ಭಾಳ ಮಂದಿ ಸ್ಕೂಲ್ದಾಗ ಹೆಂಗೆ ಕಲಿಸ್ತಾರ ಅಂದ್ರೆ ಇವತ್ತಿನ ದಿನ ಚಲೋ ಹೋತು, ಥ್ಯಾಂಕ್ ಯು ಗಾಡ್, ಅವ್ರ ಥ್ಯಾಂಕ್ ಯು ಪೇರೆಂಟ್ಸ್. ನೀವು ಯಾರಿಗೆ ಥ್ಯಾಂಕ್ ಯು ಅಂದ್ರೆ ಅವ್ರಿಗೆ ಹೇಳ್ಬೋದು. ಬಟ್ ದೇ ಆಸ್ಕ್ ಯು ಟು ಟೆಲ್ ದಿಸ್ ಥ್ಯಾಂಕ್ ಯು ಬಿಕಾಸ್ ಟುಡೇ ಸಮ್ ಆರ್ ದ ಅದರ್ ವೇ ಯು ಆರ್ ಕನೆಕ್ಟೆಡ್ ಟು ದಟ್ ಆಲ್ ಮೈಟಿ, ಸೊ ದಟ್ they will also be good that yes, you are recognizing somebody's effort, right? Yes. Why do we need a house? Sir, ಏನ್ ಕ್ವಶನ್ ರೀ ಇದೆ, ಬಟ್ ಸ್ಟಿಲ್ why do you need a house? ಇದಂತೂ ಆನ್ಸರ್ ಸಿಂಪಲ್. ಶೆಲ್ಟರ್. ಓಕೆ, ನೆಕ್ಸ್ಟ್ ಸ್ಟೇ ಇರಾಕ್. ಓಕೆ, ನೆಕ್ಸ್ಟ್ ಎರಡ ಮತ್ತೇನಿಲ್ಲ. ಫ್ಯಾಮಿಲಿ, ಎಸ್. ಸೇಫ್ಟಿ, ರೈಟ್. ನೆಕ್ಸ್ಟ್ ಬೇಸಿಕ್ ನೀಡ್, ರೈಟ್. ಸೊ with respect to a house, it's basically to stay, to protect ourselves. ಮಳಿ ಗಾಳಿ ಏನದ ಸನ್ ಎಲ್ಲದ್ರಿಂದ ಪ್ರೊಟೆಕ್ಟ್ ಆಗಕ್ಕೆ ಒಂದು ಮನಿ ಬೇಕು, ಮಕ್ಕೊಳಕ್ಕೆ ಒಂದು ಮನಿ ಬೇಕು, ಉಣ್ಣಾಕ ತಿನ್ನಾಕ ಒಂದು ಜಾಗ ಬೇಕು. ಸೊ ಫ್ಯಾಮಿಲಿ ಜೊತೆ ಇರಾಕ ಒಂದು ಜಾಗ ಬೇಕು. ಸೊ ದಟ್ ಈಸ್ ವೈ ಡು ಯು ನೀಡ್ ಅ ಹೌಸ್. ಕರೆಕ್ಟ್? ಅಗ್ರೀಡ್? ಓಕೆ. ಹೌಸ್, ಎಸ್. ಓಕೆ, ಸೊ ಯು ಕ್ಯಾನ್ ಸ್ಟೇ. ಓಕೆ, ಸ್ವಲ್ಪ ಫೋಟೋದಾಗ ಡೋರ್ ಗಿರ್ ಬಂದಿಲ್ರಿ, ಡೋರ್ ಅದಾವ ಇದಕ್ಕೆ, ರೈಟ್? ಅದು ಒಂದ್ಸತಿ ಗೂಗಲ್ದು ಹೌಸ್ ಅಂತ ಹೊಡೆದ್ರೆ ರೆಡಿ ಹೌಸ್ ಕೊಡ್ಲಿಲ್ಲ, ಅದು ಕಾಣ್ತವತ್ತು ಒಂದು ಹೌಸ್. ಸೊ ಇಮ್ಯಾಜಿನ್ ದಟ್ ಯು ಹ್ಯಾವ್ ವಿಂಡೋಸ್ ಅಂಡ್ ಡೋರ್ಸ್. ಸರ್ ಸೆಕ್ಯೂರಿಟಿ ಅಂದ್ರಿ ಮತ್ತೆ ಡೋರ್ ಇರ್ಲಾರ್ದ ಏನ್ರಿ ಅಂತಂತಂದು. ಸೊ ಹೌಸ್, ಸ್ಟೇ, ಬಾಡಿಗೆ ಅನ್ಕೋರಿ, ಬಾಡಿಗೆ ಮನಿ, ರೈಟ್? ಸ್ಟೇ ಮಾಡ್ತೀರಿ, ರೈಟ್? ಇರಾಕ್ ಜಾಗ ಡುಪ್ಲೆಕ್ಸ್ ಐತಿ, ರೈಟ್? ಚಲೋ ಐತಿ, ಫ್ಯಾಮಿಲಿ ಜೊತೆ ಇರ್ಬೋದ, ಸಿಂಗಲ್ ಬೆಡ್ರೂಮ್ ಏನಿಲ್ಲ, ಕಿಚನ್ನು ಐತಿ, ಎಲ್ಲ ಐತಿ. ಓಕೆ, ಎಸ್, ನೋ ಪ್ರಾಬ್ಲಮ್. ಬಾಡಿಗೆ ಎಷ್ಟು ಕೊಡ್ತೀರಿ ಜನರಲಿ? ಹುಬ್ಳಿ ರೇಟ್ ಹೇಳಿ. ಡುಪ್ಲೆಕ್ಸ್ 10,000, 10-12 ಏರಿಯಾ ಮೇಲೆ ಡಿಪೆಂಡ್. ಫೈನ್, 10,000-12,000 ಏರಿಯಾ ಇಡೋಣ. ಅಂದ್ರೆ ಏರಿಯಾ ಅಂದ್ರೆ ನಿಮ್ಮ ಮನಿ ಯಾವ ಏರಿಯಾದಾಗ ಐತಿ? ಏರಿಯಾ ಅಂದ್ರೆ ಜಾಗ ಅಲ್ಲ, ಅಂದ್ರೆ ಸ್ಕ್ವೇರ್ ಫೀಟ್ ಅಲ್ಲ. ಈ ಮನಿ ಕೇಶಾಪುರದಾಗಿದ್ರೆ ಒಂದು ರೇಟ್ ಇರ್ತೈತಿ, ರೈಟ್? ಕುಕ್ಕುಲ್ ರೋಡ್ದಾಗಿದ್ರೆ ಒಂದು ರೇಟ್, ಮೇ ಬಿ ಬಂಕಾಪುರ್ ಕ್ರಾಸ್ ಅಂತಂದ್ರೆ ಬೇರೆ ರೇಟ್, ರೈಟ್? ಸೊ ಕರೆಕ್ಟ್, ಅಗ್ರೀಡ್. ಸೊ 10,000, right? How many of you stay in a rented house? How much rent you pay? 10,000. So standard, okay. Rent increase aketi? Yes. Why? Same building, only paint I did. Standard, okay. ಏನ್ ಬೆಳೀತೀರಿ ಇದ್ರಾಗ? ಒಂದು ಇಟ್ಟಂಗಿ ಅಳಗಾಡಿಸಿಲ್ಲ ನಾನು. Everybody said yes. Answer is correct. Will you pay extra? What for? Finishing? Look? Correct? So, when you go to a job, sir, ನನಗೆ ಎದಕ್ಕೆ 10,000 ರೂಪಾಯಿ ಕೊಡತ್ತಾರ್ರಿ ಅವ್ರೆ? ಅವ್ನು ಬಾಜುಗೆ ನನ್ನ ಜೊತೆ ಇಂಟರ್ವ್ಯೂದ ಅವ್ನಿಗೆ ಎದಕ್ಕೆ 15 ಕೊಡತ್ತಾರ್ರಿ? ನನಗೂ 2 ಕೈ, 2 ಕಾಲು, 2 ಕಣ್ಣು.
ಮೂಗ್ ನಾಲ್ಗಿ ಎಲ್ಲ ಅದಾವ್ರಿ